ಗೈಸ್ ಕ್ಯಾಮ್ರಾ ಮುಂದೆ ಮಾತಾಡಲ್ಲ ನಮ್ಮಮ್ಮ, ಇಲ್ಲ ಅಂದರೆ ರಾಕ್ಷಸಿಗೆ ರಾಕ್ಷಸಿ ನೀನು. ಕಾಬಡೆ ಸಿಟ್ಟು ಬರುತ್ತೆ ಗೈಸ್ ಹಿಂಗೆಲ್ಲ ಮಾಡಿದ್ರೆ. ಅದು ನೈಟ್ ಹೊತ್ತು ಕೇಳಿದ್ರೆ ಗೊತ್ತಿಲ್ಲ ಅಂತ ಅಂತಾರೆ. ಮಾಡ್ತೀಯಮ್ಮ ವ್ಲಾಗು? ಫುಲ್ ಡೇ ಪಕ್ಕಾ? ನಾನೇನಿಲ್ಲ, ಒಪ್ಕೊಂಡು ಹಾಕ್ತೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಸೊ ಇವತ್ತು ನನಗೆ ಒಂದು ಈವೆಂಟ್ ಇದೆ ಆ್ಯಂಡ್ ಅದ್ರ ಜೊತೆ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಬೇಕು. ಸೊ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ವೆರಿಫಿಕೇಷನ್ ಇದೆ. ಸೊ ಎರಡೂ ಒಂದೇ ಕಡೆ, ಆಲ್ಮೋಸ್ಟ್ ದೇವನಹಳ್ಳಿ ಹತ್ರನೇ ಇದೆ. ಅದಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ನಮ್ಮ ಅಮ್ಮನ ಜೊತೆ ಒಂದು ರೌಂಡ್ ಜಗಳ ಆಡಿದ್ದಾಯಿತು ಗೈಸ್. ನಮ್ಮಮ್ಮ ಬೆರ್ಸಿದ್ದೆ ಅಲ್ಲ, ನೀನು ಕೆಲವು ಸತಿ ಏನು ಗೊತ್ತಾ, ಬೆಳಗ್ಗೆ ಹೊತ್ತು ನಿನ್ಗೆ ಒಳ್ಳೆ ಮೂಡಿಲ್ಲ ಅಂದರೆ ಏನೋ ಒಂದು ಹೇಳ್ತೀಯ. ನನಗೆ ಗೊತ್ತಿರಲಿಲ್ಲ ನೀನು ಚಿತ್ರಾನ್ನ ಮಾಡ್ತೀಯ ಅಂತ. ನನಗೆ ನಿಜ ಗೊತ್ತಿರಲಿಲ್ಲ ನೀನು ಚಿತ್ರಾನ್ನ ಮಾಡ್ತಿದ್ಯಾ ಅಂತ. ಗೈಸ್ ನನಗೆ ಇವತ್ತು ಒಂದು ಇವೆಂಟ್ ಇದೆ. ಸೊ ಇವೆಂಟಲ್ಲಿ ಒಂದು 100-200 ಪೀಪಲ್ ಇರ್ತಾರೆ, ಅವ್ರ ಮುಂದೆ ಮಾತಾಡಬೇಕು. ಸೊ ಈ ಥರ ನನಗೇನಾದ್ರು ಇದ್ದಾಗ, ಅಥವಾ ಕ್ಲೈಂಟ್ನ ಏನಾದ್ರು ಮೀಟ್ ಮಾಡಬೇಕಾಗಿದ್ದಾಗ, ಅಥವಾ ಏನಾದ್ರು ಇಂಪಾರ್ಟೆಂಟ್ ಕೆಲಸದ ಮೇಲೆ ಯಾರನ್ನಾದ್ರೂ ಮೀಟ್ ಮಾಡಬೇಕಾಗಿದ್ದಾಗ, ನನಗೆ ಈ ಚಿತ್ರಾನ್ನ ಮತ್ತು ಈ ಮಲ್ಟಿಪಲ್ ಫುಡ್ಸು ಇವಾಗ ಅಲ್ಲಿ ಯಾವಾಗ ಎಲ್ಲೋ ಎಲ್ಲ ಆಗುತ್ತೆ. ನಂಗೆ ಆ ಥರದ್ದು ತಿಂದರೆ ನಂಗೆ ಇಷ್ಟ ಆಗಲ್ಲ. ಅದಾದಮೇಲೆ ಚಟ್ನಿ ಇರೋ ಊಟ ಯಾವುದಾದ್ರೂ ಪರವಾಗಿಲ್ಲ. ಆಚೆ ಕಡೆ ಏನಾದರೂ ಇಡ್ಲಿ ತೊಗೊಂಡ್ರು ಚಟ್ನಿ ನಾನು ಯೂಶ್ವಲಿ ತೊಗೊಳ್ಳಲ್ಲ. ಬಿಕಾಸ್ ಚಟ್ನಿಯಿಂದ ಬಾಯಿ ಸ್ಮೆಲ್ ಬರುತ್ತೆ. ಆ್ಯಂಡ್ ಚಿತ್ರಾನ್ನ ಈ ಥರ ಕಲರ್ ಇರೋ ಫುಡ್ ಇರೋದ್ರಿಂದ ಅದು ಅಲ್ಲಿ ಎಲ್ಲೋ ಆಗುತ್ತೆ. ಹಂಗಿದ್ದಾಗ ಇನ್ನೊಬ್ಬರು ಮುಂದೆ ಮಾತಾಡೋಕ್ಕೆ ಆ ಕಾನ್ಫಿಡೆನ್ಸ್ ಇರಲ್ಲ. ಆ್ಯಂಡ್ ಪ್ರೊಫೆಷ್ನಲಿ ಹಂಗೆ ಮಾಡಬಾರ್ದು. ಸೊ ನಾನು ಅದಕ್ಕೆ ತಿನ್ನಲ್ಲ, ಅವಾಯ್ಡ್ ಮಾಡ್ತೀನಿ. ಇವತ್ತು ನಮ್ಮಮ್ಮ ಇಡ್ಲಿ ಮಾಡಿದ್ರಂತೆ, ಇಡ್ಲಿ ಅಂತೀನಿ, ಚಿತ್ರಾನ್ನ ಮಾಡಿದ್ರಂತೆ. ನನಗೆ ಹೆಂಗಮ್ಮ ಗೊತ್ತಾಗಬೇಕು? ಹಾಂ, ನಂಗೆ ಹೆಂಗೆ ಗೊತ್ತಾಗಬೇಕು? ನೆಕ್ಸ್ಟ್ ಟೈಮ್ ಹೇಳಿದ್ದೀನಲ್ಲ ಅಂತ. ಹಂಗಿದ್ದಾಗ ನನಗೆ ಸ್ಕಿಪ್ ಮಾಡಷ್ಟೆ ಗೈಸ್. ಕ್ಯಾಮ್ರಾ ಮುಂದೆ ಮಾತಾಡಲ್ಲ ನಮ್ಮಮ್ಮ, ಇಲ್ಲ ಅಂದರೆ ರಾಕ್ಷಸಿಗೆ ರಾಕ್ಷಸಿ ನೀನು. ಕ್ಯಾಮ್ರಾ ಮುಂದೆ ಒಂದು ಮಾತಾಡಲ್ಲ ಅಮ್ಮ ಅಷ್ಟೇ. ನಿನಗೆ ಏನದು, ನೀನು ಅಷ್ಟು ಇನ್ನೂ ರಿಯಲ್ ಆಗಿಲ್ಲ ಗೈಸ್. ಇವಾಗ ನೀವೇನು ನೋಡ್ತಾ ಇದ್ದೀರ ಈ ನೆಗು ಮುಖ, ಇದು ಇನ್ನೂ ರಿಯಲ್ ಅಲ್ಲ. ವೆಯ್ಟ್ ಮಾಡಿ, ಗೊತ್ತಾಗುತ್ತೆ. ಇದು ಒಂದು ಚೂರು ರಿಯಲ್ ಅಲ್ಲ, 100% ಫೇಕು. ನೀನು ರಕ್ಷಿತಾ ಥರ ಅಂತ ಹೇಳ್ತೀಯ. ನನಗೆ ರಕ್ಷಿತದಲ್ಲಿ ಇಷ್ಟು ಭಾಗ ಇಲ್ಲ. ನೀನು ಹೆಂಗೋ ನಿನ್ನ ವಾಯ್ಸ್ ಹೋಗಿರೋದಕ್ಕೂ ನೀನು ಮೆತ್ತಗೆ ಮಾತಾಡೋದಕ್ಕೂ ಸರಿ ಹೋಯ್ತು. ಎನಿವೆ ಗೈಸ್, ಆ್ಯಂಡ್ ಆಲ್ಸೋ ಇವತ್ತು ನಾನು ಒಂದು ಸ್ವಲ್ಪ ಬಿಯರ್ಡ್ ಎಲ್ಲ ಟ್ರಿಮ್ ಮಾಡಿಕೊಂಡೆ. ಸೊ ಬಿಯರ್ಡು ಹೆಂಗೆ ಟ್ರಿಮ್ ಮಾಡಿಕೊಂಡೆ ನೋಡ್ಕೊಂಬನ್ನಿ ಗೈಸ್. ನಾನು ರೀಸೆಂಟಾಗಿ ಇಟಾಲಿಯನ್ ಬಿಯರ್ಡ್ ಟ್ರೈ ಮಾಡಿದೆ. ಸೊ ಮೇಲ್ಗಡೆ ಫೇಡ್ ಕೊಟ್ಬಿಟ್ಟು ಕೆಳಗಡೆ ತಿಕ್ಕಾಗಿ ಬಿಡೋದು. ಆ್ಯಂಡ್ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಯೂಸ್ ಮಾಡಿರೋ ಪ್ರಾಡಕ್ಟು ಇದು ಗೈಸ್, ಅಗ್ಯಾರೋ ಮೆನ್ಸ್ ಟ್ರಿಮ್ಮರ್. ಇದಿಷ್ಟು ಪ್ರಾಡಕ್ಟ್ಸ್ ಕೊಡ್ತಾರೆ. ಸೊ ಮೇನ್ ಟ್ರಿಮ್ಮರು, USB-C ಚಾರ್ಜರು, ಕ್ಲೀನಿಂಗ್ ಬ್ರಷು, ಆ್ಯಂಡ್ ಇಷ್ಟು ಕ್ಲಿಪ್ಪರ್ಸ್ ಕೊಡ್ತಾನೆ. ಅದರಲ್ಲಿ 1, 2, 3, 6, 9 ಮತ್ತು 12 mm ಕ್ಲಿಪ್ಪರ್ಸ್ ಕೊಡ್ತಾರೆ. ಸೊ ಇದಿಷ್ಟು ಕೊಡ್ತಾರೆ. ಈ ಟ್ರಿಮ್ಮರ್ನ 120 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ 120 ಮಿನಿಟ್ಸು ರನ್ ಟೈಮ್ ಬರುತ್ತೆ. ಅದ್ರ ಜೊತೆ 2 years ವ್ಯಾರಂಟಿ ಕೊಡ್ತಾರೆ ಆ್ಯಂಡ್ 800 mAh ಬ್ಯಾಟ್ರಿ. ಕ್ಲಿಪ್ಪರ್ಸ್ ಇನ್ಸ್ಟಾಲ್ ಮಾಡೋ ಪ್ರೊಸೆಸ್ಸು ತುಂಬ ಸಿಂಪಲ್. ಇದು 1 mm, ಇದು 2 mm, ಇದು 3 mm, ಇದು 6 mm, ದಿಸ್ ಇಸ್ 9 mm, ಆ್ಯಂಡ್ ಲಾಸ್ಟ್ ದಿಸ್ ಇಸ್ 12 mm. ಅಟ್ಯಾಚ್ ಮಾಡೋದು, ಡಿಟ್ಯಾಚ್ ಮಾಡೋದು ಎರಡು ತುಂಬ ಸಿಂಪಲ್. ಆ್ಯಂಡ್ ಈ ಪ್ರಾಡಕ್ಟ್ ಯಾರಿಗಾದ್ರೂ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಪಟ್ ಅಂತ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ಬುಕ್ ಮಾಡ್ಕೊಳ್ಳಿ. ನಾನು ಕರೆಕ್ಟ್ ಟೈಮಿಗೆ ಬೇಡ ಅಂದರೆ ಕರೆಕ್ಟಾಗಿ ನೋಡಿ, ಇಲ್ಲೇ ಗಾಡಿ ನಿಂತ್ಕೊಂಡ್ಬಿಟ್ಟಿದೆ, ಕಾರ್ ಎತ್ತಕ್ಕಾಗಲ್ಲ. ಇವಾಗ ವೆಯ್ಟ್ ಮಾಡಬೇಕು. ಅವ್ರಿಗೆ ಹೇಳಿದ್ದೀನಿ ನಂಗೆ ತುಂಬ ಅರ್ಜೆಂಟ್ ಕೆಲಸ ಇದೆ, ಆಲ್ಮೋಸ್ಟು ಏರ್ಪೋರ್ಟ್ ತನಕ ಹೋಗಬೇಕು, ಬೇಗ ಎತ್ತೀವಿ ಅಂತ ಹೇಳಿದೆ. ಬರ್ತಾ ಇದ್ದಾರೆ ಅಂದ್ಬಿಟ್ಟು ಇವಾಗ ಅಲ್ಲಿ ಏನೋ ಎತ್ತಕ್ಕೇನೋ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲೇ ಒಂದು 5 ನಿಮಿಷ ವೇಸ್ಟ್ ಆಗುತ್ತೆ. ನಾನು ಯಾವಾಗಲೂ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ಇಂಥದ್ದೇನೋ ಒಂದು ಅಡ್ಡ ಬಂದುಬಿಟ್ಟಿರುತ್ತೆ ನನಗೆ ಗೊತ್ತಿಲ್ಲದೆ ಇರೋದು. ಬಟ್ ಎನಿವೆ ಒಂದು 10 ನಿಮಿಷ ಬೇಗನೆ ಬಿಟ್ಟಿದ್ದೀನಿ, ಪ್ರಾಬ್ಲಮ್ ಇಲ್ಲ. ಬಟ್ ಅದೇ ನೋಡಿ, ಅವರೇನೋ ಮನೆ ಶಿಫ್ಟ್ ಏನೋ ಮಾಡ್ತಾ ಇದ್ದಾರೆ, ಅದಕ್ಕೆ ಲೇಟು ಗೈಸ್. ನಾನು ಇವಾಗ ಲೊಕೇಶನಿಗೆ ಬಂದಿದ್ದೆ. ಸೊ ಇದು ಕ್ಲಾರ್ಕ್ಸ್ ಎಕ್ಸಾಟಿಕಾ ರೆಸಾರ್ಟ್ ಆ್ಯಂಡ್ ಸ್ಪಾನೋ ಏನೋ ಈ ಜಾಗದ ಹೆಸರು. ಏರ್ಪೋರ್ಟ್ ಹತ್ರ ಇರೋದು. ಆ್ಯಂಡ್ ವಿ ಹ್ಯಾವ್ ಅರ್ಜುನ್. ಹಾಯ್ ಗೈಸ್, ಇದೇ ನಮ್ಮ ಕಂಪ್ನಿ ಲೋಗೋ. ಇನ್ನೆಲ್ಲ ತೋರಿಸ್ತಿರೋದು, ಲೋಗೋ ತೋರಿಸ್ತಾ ಇದ್ದೀನೋ. ಟೀಮ್ ಆಕ್ಟಿವೇಟರ್ಸ್ ಅಂತ. ಮುಟ್ಟಕ್ಕೆಲ್ಲ ಬಂದರೆ ಅಲ್ಲಿ ಏನಿದೆ ಮುಟ್ಟಕ್ಕೆ, ಆಯಿತಾ? ಸೊ ಟೀಮ್ ಆಕ್ಟಿವೇಟರ್ಸ್ ಜೊತೆ ನಾವು ಬಂದಿರೋದು. ಆ್ಯಂಡ್ ಇವತ್ತು ನಮ್ಮ ಪ್ರಾಪ್ಸು ಸೆಟಪ್ ಎಲ್ಲ ಇಲ್ಲಿದೆ. ಆ್ಯಂಡ್ ಇದು ವಿನ್ನರ್ಗೆ ಸಿಗೋ ಟ್ರೋಫಿ, ಅದು ಎಲ್ಲ ಇಲ್ಲಿದೆ. ಸೊ ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇವೆಂಟ್ ಸ್ಟಾರ್ಟ್ ಆಗುತ್ತೆ ಗೈಸ್. ನಾವು ಇವಾಗ ಪಾರ್ಕಿಂಗ್ ಲಾಟಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಬಿಕಾಸ್ ಇನ್ನೂ ಒಂದು 1/2 hour 45 minutes ಏನೋ ಟೈಮ್ ಇತ್ತು, ಅದಕ್ಕೆ ಕಾಯ್ತಾ ಇದ್ವಿ. ಆ್ಯಂಡ್ ನಮ್ಮ ಕಲೀಗ್ಸ್ ಎಲ್ಲ ಆ ಕಡೆ ಇದ್ದಾರೆ, ಇನ್ನೂ ಒಂದಷ್ಟು ಜನ, ಒಂದು 5-6 ಜನ ಇದ್ದಾರೆ.
ಸೊ ಅವಾಗ ನನ್ನ ಈವೆಂಟೆಲ್ಲ ಮುಗಿಸ್ಕೊಂಡು ಇನ್ನು ಒಂದು 1.5 ಅವರಲ್ಲಿ ನಾನು ಇಲ್ಲಿಂದ ಬಿಡಬೇಕು ನನ್ನ ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ, ಪಾಸ್ಪೋರ್ಟ್ ಆಫೀಸ್ಗೆ ಹೋಗಬೇಕು. ಅದಕ್ಕೆ ಸೊ ಮುಗಿಸ್ಕೊಂಡು ಹೋಗೋಣ ಬನ್ನಿ. ನಿನಗೆ ಬಾಯ್ ಹೇಳೋಕೆ ಹೇಳೋದಾ? ನೀನು ಬಾಯ್ ಹೇಳಿಲ್ಲ ಅಂದರೆ ಅವ್ರು ಯಾರು ಹೋಗಲ್ವಾ ವಿಡಿಯೋ ನೋಡೋರು? ಸರಿ ಗುರು, ಆಯ್ತು. ಗೈಸ್ ಏನೋ ಕತ್ತಲ್ಲಿ ಮಾರ್ಕ್ ಇದೆ, ಏನಂತ ಗೆಸ್ ಮಾಡಿ. ಸೊಳ್ಳೆ ಕಚ್ಚಿರುತ್ತೋ. ಗೈಸ್ ನಾನು ಇವಾಗ ಜಸ್ಟು ಜಿಮ್ಮಿಂದ ವಾಪಸ್ ಬಂದೆ. ಕೆಲಸ ಎಲ್ಲ ಮುಗೀತು. ಸೊ ಕೆಲಸ ಮುಗೀತು, ಪಾಸ್ಪೋರ್ಟ್ ವೆರಿಫಿಕೇಷನ್ದು ಆ ಕೆಲಸ ಮುಗೀತು ಆ್ಯಂಡ್ ಜಿಮ್ ಮುಗೀತು. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಬಂದೆ. ಕರೆಕ್ಟಾಗಿ ನಾನು ನನ್ನ ಕಾರಲ್ಲಿ ಪಾರ್ಕ್ ಮಾಡಬೇಕು ನಮ್ಮ ಮನೆ ಮುಂದೆ. ಇಲ್ಲಿ ಯಾರೋ ಅಡ್ಡ ಹಾಕ್ಬಿಟ್ಟು ಗಾಡಿ ಹೋಗ್ಬಿಟ್ಟಿದ್ದಾರೆ. ಎಲ್ಲೋ ಹೋಗಿದ್ದಾರೆ ಗೊತ್ತಿಲ್ಲ ಗೈಸ್. ಅದು ಪಕ್ಕ ಸೈಡಲ್ಲೂ ಹಾಕಿಲ್ಲ, ಕರೆಕ್ಟಾಗಿ ಮಧ್ಯ ಹಾಕಿದ್ದಾರೆ. ಇಂಥವ್ರಿಗೆ ಏನು ಹೇಳೋದು ಹೇಳಿ, ತಲೆಯಲ್ಲಿ ಒಂದು ಚೂರಾದರೂ ಬುದ್ಧಿ ಇರಬೇಕು. ಇನ್ನೊಂದು ಗಾಡಿ ಏನಾದ್ರು ಪಾಸ್ ಆಗೋ ಥರ ಸೈಡಲ್ಲಿ ಏನಾದ್ರು ಪಾರ್ಕ್ ಮಾಡಿದ್ರೆ ಓಕೆ, ಈ ಥರ ಹಿಂಗೆ ಮಧ್ಯ ಇಲ್ಲಿ ಹಾಕ್ಬಿಟ್ರೆ ಏನು ಮಾಡೋದು? ಅಷ್ಟೇ, ಮಧ್ಯ ರೋಡಲ್ಲಿ ಹಾಕ್ಬಿಟ್ಟು ಗಾಯಬು. ತಲೆಯಲ್ಲಿ ನಿಜ ಕೆಲವ್ರಿಗೆ ಒಂದು ಚೂರು ಬುದ್ಧಿ ಇರಲ್ಲ, ಇರಿಟೇಟ್ ಆಗುತ್ತೆ. ಅದು ನಮಗೇನೋ ಕೆಲಸ ಇರುತ್ತೆ, ಮನೆಗೆ ಹೋಗಿ ನಮ್ದೇನೇನೋ ಇರುತ್ತೆ, ಹಂಗೆ ಮಧ್ಯ ರೋಡಲ್ಲಿ ಹಿಂಗೆ ಹಾಕ್ಬಿಟ್ರೆ ಹೆಂಗೆ ಹೋಗೋದು? ಏನು ಮಾಡೋದು ಇವಾಗ ನಾನು ಅಲ್ಲ, ಅದಕ್ಕೆ ನಾನು ಆ ಕಡೆ ಹಿಂದೆ ಅಲ್ಲೇ ಅಡ್ಡ ಹಾಕಿದ್ದೀನಿ. ಅದು ಹೆಂಗೆ ಹೋಗ್ತಾರೋ ಹಿಂದಕ್ಕೆ ನಾನು ನೋಡ್ತೀನಿ. ನಾನು ಎತ್ತಲ್ಲ ಒಂದಷ್ಟೊತ್ತು, ನಾನು ವೆಯ್ಟ್ ಮಾಡ್ತೀನಿ. ಗೈಸ್ ಬೇಸಿಕ್ ಹ್ಯುಮ್ಯಾನಿಟಿಯಿಂದ 20 ನಿಮಿಷ ವೆಯ್ಟ್ ಮಾಡಿದೆ. 20 ನಿಮಿಷ ಆದರೂ ಬಂದಿಲ್ಲ. 20 ಮಿನಿಟ್ಸ್ ಆಯಿತು. ನನ್ನ ಕಾರೇ ಆ ಕಡೆ ಅಡ್ಡ ಹಾಕ್ಬಿಟ್ಟು ಅವ್ರಿಗೂ ಬ್ಲಾಕ್ ಮಾಡಿ ನಿಲ್ಲಿಸಿದ್ದೀನಿ. ಇವಾಗ ಅಷ್ಟೇ ಮನೆಗೆ ಹೋಗೋಣ ಬನ್ನಿ. ಇನ್ನೇನು ಮಾಡೋದು, ಎಷ್ಟೊತ್ತಂತ ಕಾಯಿಲಿ. ಯಾರಿಗೋ ಎಮರ್ಜೆನ್ಸಿ ಇದ್ದು ಏನೋ ಹಿಂಗೆ ಹೋಗಿದ್ದಾರೆ, ಏನೋ ಹಿಂಗೆ 5-10 ನಿಮಿಷ ಬರ್ತೀನಿ ಅಂತ ಹಿಂಗೆ ಹೋಗಿದ್ದಾರೆ ಅಂತ ಅಂದ್ಕೊಂಡು ಆವಾಗಲಿಂದ ವೆಯ್ಟ್ ಮಾಡಿದೆ. ಬಟ್ ಎಷ್ಟೊತ್ತಂತ ಕಾಯೋದು ಆಗಲ್ಲ. ಇವಾಗ ನನಗೂ ಹೊಟ್ಟೆ ಹಸಿತಿದೆ, ನಾನು ಮನೆಗೆ ಹೋಗಬೇಕು. ನನಗೂ ಮನೆಗೆ ಹೋದ್ಮೇಲೆ ಬೇಗ ಎದ್ದೊಳ್ಬೇಕು, ನನಗೂ ಕೆಲಸ ಇದೆ. ಬೆಳಗ್ಗೆ 6 ಗಂಟೆಗೆ ಎದ್ದೊಳ್ಬೇಕು. ಇವಾಗಲೇ ಟೈಮ್ ಆಲ್ಮೋಸ್ಟ್ ಒಂದಿಷ್ಟು 10:45, 11 ಆಗಿದೆ. ಏನಾದ್ರು ಮಾಡ್ಕೊಳ್ಳಿ, ಅಲ್ಲೇ ವೆಯ್ಟ್ ಮಾಡಲಿ ಅಷ್ಟೇ, ಇನ್ನೇನು ಮಾಡಲಿ, ಆಗಲ್ಲ. ಗೈಸ್ ಇವಾಗ ಬಂದರು ನೋಡಿ, ಆಲ್ಮೋಸ್ಟ್ ಆಫ್ಟರ್ 45 ಮಿನಿಟ್ಸ್ 1 ಅವರ್ ಏನೋ ಆಯಿತು ಟೋಟಲು. ಇಷ್ಟೊತ್ತಾಯಿತು. ನಾನು ಮನೆಗೆ ಹೋಗಿ ಒಂದು ರೌಂಡ್ ಊಟ ತಿನ್ಕೊಂಡು ಅಷ್ಟೆಲ್ಲ ಮುಗಿಸ್ಕೊಂಡು ಆಮೇಲೆ ಬಂದಿದ್ದೀನಿ. ಇವಾಗ ಬಂದಿದ್ದಾರೆ. ಏನು ಬಯೋಕ್ಕೆ ಹೋಗಿಲ್ಲ, ಸುಮ್ಮನೆ ಯಾಕೆ ನೈಟ್ ನಂಡೇನು ಹಾಳು ಮಾಡ್ಕೊಳ್ಳೋದು ಅಂತ. ಬಟ್ ಸಿಕ್ಕಾಬಡೆ ಸಿಟ್ಟು ಬರುತ್ತೆ ಗೈಸ್ ಹಿಂಗೆಲ್ಲ ಮಾಡಿದ್ರೆ. ಅದು ನೈಟ್ ಹೊತ್ತು ಕೇಳಿದ್ರೆ ಗೊತ್ತಿಲ್ಲ ಅಂತ ಅಂತಾರೆ. ಬಟ್ ಅದೇ 1 ಅವರ್ ಆಯಿತು. ನಾನು ಆ ಕಡೆ ಈ ಕಡೆ ಅಕ್ಕಪಕ್ಕದ ಮನೆಯವರು ಪ್ರತಿಯೊಬ್ಬರು ಬಂದು ನಿಂತ್ಕೊಂಡು ಎಷ್ಟೊತ್ತು ಕಾದ್ವಿ. ನಮ್ಮ ಅಪ್ಪ ಅಮ್ಮ ಒಂದು ರೌಂಡ್ ನೋಡ್ಕೊಂಡು ಹೋದ್ರು. ಎಲ್ಲ ಮುಗಿಸಿದ ಮೇಲೆ ಇವಾಗ ಎತ್ತಕ್ಕೆ ಬಂದರು ಗಾಡಿನ. ಇರಿಟೇಟ್ ಆಗುತ್ತೆ ಸೀರಿಯಸ್ ಆಗಿ, ಎಷ್ಟೊತ್ತು ಕಾದೆ. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ. ಸೊ ನಿನ್ನೆ ಅದೆಲ್ಲ ಆದಮೇಲೆ ಹಂಗೆ ನಿದ್ದೆ ಮಾಡಿಬಿಟ್ಟೆ, ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವತ್ತು ನೆಕ್ಸ್ಟ್ ಡೇ ಗೈಸ್. ಇವತ್ತು ಟೈಮ್ ಆಲ್ಮೋಸ್ಟ್ ನೋಡಿ 9:30 ಆಗಿದೆ. ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಇವಾಗ ಸ್ನಾನ ಮಾಡಿಕೊಂಡು ಒಂದು ರೌಂಡ್ ರೆಡಿ ಆಗಿ, ನನಗೆ ಇವತ್ತು ಫುಲ್ ಡೇ ಕೆಲಸ ಇದೆ. ನೆನ್ನೆನೂ ಕೆಲಸ ಇತ್ತು, ಅದಕ್ಕೆ ನೆನ್ನೆನೂ ಅಷ್ಟೇನು ತೋರ್ಸೋಕ್ಕಾಗಿಲ್ಲ ಬ್ಲಾಗಲ್ಲೂ. ಸೊ ಅದಕ್ಕೆ ನಮ್ಮ ಅಮ್ಮಂಗೆ ಕೇಳ್ತಾ ಇದ್ದೆ, ನೀನು ಬ್ಲಾಗ್ ಮಾಡ್ತೀಯಾ ನೋಡೋಣ ಅಂತ. ಮಾಡ್ತೀಯಮ್ಮ ವ್ಲಾಗು? ಫುಲ್ ಡೇ ಪಕ್ಕ? ನಾನೇನಿಲ್ಲ, ಒಪ್ಕೊಂಡು ಹಾಕ್ತೀನಿ. ನಾನು ಸೀರಿಯಸ್ ಆಗಿ ಹಾಕ್ತೀನಿ. ಇವತ್ತು ಫುಲ್ ಡೇ ನೀನು ಏನೇನು ಮಾಡ್ತೀಯಾ, ನಿನ್ಗೆ ಏನು ಬೇಕೋ ಒಟ್ನಲ್ಲಿ ವ್ಲಾಗ್ ಮಾಡಬೇಕು ಪಕ್. ಓಕೆ ಗೈಸ್ ನೋಡೋಣ ಮತ್ತೆ. ಬಟ್ ನಮ್ಮೂನ ಫೋನಲ್ಲಿ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ, ಬಟ್ ಪರವಾಗಿಲ್ಲ. ಎಷ್ಟಾಗುತ್ತೋ ಏನಾಗುತ್ತೋ ಅವ್ರ ಕೈಯಲ್ಲಿ ಏನೋ ಮಾಡ್ತೀನಿ ಅಂದರು, ಮಾಡಲಿ. ನೋಡೋಣ ಹೆಂಗೆ ಮಾಡ್ತಾರೆ ಏನು ಅಂತ. ಸುಮ್ಮನೆ ಅವ್ರಿಗೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಇವತ್ತು ಇಡೀ ದಿವಸ ನನಗೆ ಕೆಲಸ ಇರೋದ್ರಿಂದ ನಾಳೆ ನಾನು ಏನು ಪೋಸ್ಟ್ ಮಾಡುತ್ತೀನಿ ಗೊತ್ತಿಲ್ಲ. ಅಥವಾ ನಮ್ಮಮ್ಮ ಏನೋ ಅರ್ಧಕ್ಕೆ ಬಿಟ್ಬಿಡ್ತಾರ, ನೋಡೋಣ. ಇನ್ನು ಏನೇನು ಗತಿ ಮಾಡ್ಕೊತಾರೋ ಗೊತ್ತಿಲ್ಲ. ನನಗೆ ಆ್ಯಕ್ಚುಲಿ ಸ್ವಲ್ಪ ಡೌಟ್ ಇದೆ, ಬಟ್ ನೋಡೋಣ ಏನು ಮಾಡ್ತೀಯ. ಎನಿವೆ, ಸೊ ಇವಾಗ ಒಂದು ಸ್ವಲ್ಪ ರೆಡಿಯೆಲ್ಲ ಆಗಿಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಫ್ರೆಶಪ್ ಆಗಿ ಆಮೇಲೆ ತೋರಿಸ್ತೀನಿ. ನಾನು ಇವಾಗ ಎಲ್ಲ ರೆಡಿ ಆಗಿದ್ದಾಯಿತು. ಇವಾಗ ಇನ್ನು ನನ್ನ ಇವೆಂಟಿಗೆ ಬಿಡ್ತೀನಿ. ಇವೆಂಟಿಗೆ ಬಿಟ್ಟರೆ ಇವನ್ನ ಫುಲ್ ಬ್ಯುಸಿ ಆಗಿಬಿಡ್ತೀನಿ. ಸೊ ಅಲ್ಲಿ ಏನೇನಾಗುತ್ತೆ ಆದಷ್ಟು ಅಲ್ಲಿ ಸ್ವಲ್ಪ ಒಂದು ರೆಸಾರ್ಟ್ಗೆ ಹೋಗ್ತೀವಿ, ಆ ರೆಸಾರ್ಟ್ ತೋರಿಸ್ತೀನಿ. ಪ್ರಶಾಂತ್ ಬರ್ತಾನೆ, ಮತ್ತು ಇನ್ನೂ ಬೇರೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಸೊ ಅದೆಲ್ಲ ವ್ಲಾಗ್ ಮಾಡಿ ಒಂದು ಸ್ವಲ್ಪ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ಅದ್ರ ಜೊತೆ ನಮ್ಮಮ್ಮ ಕೂಡ ವ್ಲಾಗ್ ಮಾಡ್ತಾರೆ ಗೈಸ್. ಸೊ ನಾನು ಅಲ್ಲಿ ವ್ಲಾಗ್ ಮಾಡೋದು, ಮನೆಯಲ್ಲಿ ನಮ್ಮಮ್ಮ ವ್ಲಾಗ್ ಮಾಡೋದು,
ಎರಡೂ ಇನ್ವಾಲ್ವ್ ಮಾಡಿಕೊಂಡು ಎರಡೂ ತೋರಿಸ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ನೀನು ಮಾಡಲೇಬೇಕು ಇವತ್ತು, ನಿಂಗೆ ಬೇರೆ ಆಪ್ಷನೇ ಇಲ್ಲ, ಏನು ಮಾಡ್ಲಿಕ್ಕೆ ಅರ್ತೀನಿ ನಾನು. ಮಾಡಲೇಬೇಕು. ಈಗ ಒಪ್ಕೊಂಡ್ಬಿಟ್ಟಿದ್ಯಾ, ಮಾಡ್ಬೇಕು ನೀನು. ಸೊ ಇದನ್ನು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಈ ವ್ಲಾಗ್ ತುಂಬ ಶಾರ್ಟ್ ವ್ಲಾಗ್ ಆಗಿತ್ತು, ಬಿಕಾಸ್ ಕೆಲವು ಸತಿ ಕೆಲಸ ಇರೋ ದಿವಸ ಇಷ್ಟೇ ಮಾಡೋಕ್ಕಾಗೋದು. ಆದಷ್ಟು ಟ್ರೈ ಮಾಡಿದೆ ನನ್ನ ಕಡೆಯಿಂದ, ಬಟ್ ಏನೂ ಎಕ್ಸ್ಟ್ರಾ ಮಾಡೋಕ್ಕಾಗಿಲ್ಲ. ಬಟ್ ಎನಿವೆ, ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಗೈಸ್ ಈ ವ್ಲಾಗ್ನ. ನೆಕ್ಸ್ಟ್ ವ್ಲಾಗು ನಮ್ಮಮ್ಮ ವ್ಲಾಗ್ ಮಾಡ್ತಾ ಇರ್ತೇವೆ, ನಾನು ಇಬ್ಬರೂ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಅದಕ್ಕೆ ವೆಯ್ಟ್ ಮಾಡ್ತಾ ಇರಿ. ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.